ನಮಸ್ಕಾರ, ಶುಭೋದಯ. ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನೆಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಮನುಷ್ಯ ಅಂದಮೇಲೆ ಹಲವಾರು ರೀತಿಯಾಗಿರುವಂತಹ ಸಮಸ್ಯೆಗಳು, ತೊಂದರೆಗಳಿಗೆ ಒಳಗಾಗಿರ್ತಾರೆ. ವಿವಾಹ ವಿಳಂಬ ಆಗ್ತಾ ಇರ್ಬೋದು, ಉದ್ಯೋಗದಲ್ಲಿ ಸಮಸ್ಯೆಗಳು, ಆರೋಗ್ಯದಲ್ಲಿ ಸಮಸ್ಯೆಗಳಾಗ್ತಾ ಇರ್ಬೋದು, ಇನ್ನು ವಿದ್ಯಾರ್ಥಿಗಳಲ್ಲಿ ಎಜುಕೇಶನಲ್ ಪ್ರಾಬ್ಲಮ್ಸ್, ಬಿಸ್ನೆಸ್ ಲಾಸ್, ಮನೆಯಲ್ಲಿ ಅಶಾಂತಿಯ ವಾತಾವರಣ ಇರ್ಬೋದು. ನಿಮ್ಮ ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆ ಇದ್ದಲ್ಲಿ ಖಂಡಿತವಾಗ್ಲೂ ಚಿಂತೆ ಮಾಡಬೇಡಿ. ಅಕ್ಷಯ ವೃಕ್ಷ ಇದ್ದಲ್ಲಿ ನಿಮ್ಮ ಎಲ್ಲ ಒಂದು ಸಮಸ್ಯೆಯಿಂದ ಕೂಡ ನೀವು ಆದಷ್ಟು ಬೇಗ ಹೊರಗಡೆ ಬರೋದಕ್ಕೆ ನಿಮಗೆ ಸಹಾಯ ಮಾಡುತ್ತೆ. ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ಸಂಖ್ಯೆಗಳಿಗೆ ನೀವು ನೇರವಾಗಿ ಕರೆಗಳನ್ನ ಮಾಡಬಹುದು. ಇನ್ನು ಪ್ರತಿ ಒಂದು ವಿಡಿಯೋಸ್ ಅಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂತಹ ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಿದ್ದಲ್ಲಿ ಸರಳ ರೀತಿಯ ಪರಿಹಾರಗಳನ್ನ ತಿಳಿಸ್ಕೊಡುವಂತಹ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಯಶಸ್ಸನ್ನ ಕಾಣಬೇಕು, ಯಶಸ್ವಿಯ ಜೀವನ ನಡೆಸಬೇಕು ಅನ್ನೋ ಒಂದು ಆಸೆ ಇದ್ದೇ ಇರುತ್ತೆ ಅಂತ ಹೇಳ್ಬೋದು. ಆದ್ರೆ ಈ ಶ್ರಮ ಮತ್ತೆ ಶ್ರದ್ಧೆ ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡ್ವಿ ಅಂತಂದ್ರೆ ಯಶಸ್ಸನ್ನ ಕಾಣೋದಕ್ಕೆ ಸಹಾಯ ಆಗುತ್ತಾ ಗುರುಗಳೇ? ಇದರ ಒಂದು ಪಾತ್ರ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳ್ತೀರಾ? ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ತಾರೆ. ಓಂ ವಿಶ್ವಸ್ಮಯ ನಮಃ. ಪ್ರೀತಿಯ ಬಂಧುಗಳೇ, ಎಲ್ಲರಿಗೂ ಅರ್ಥ ಆಗುವಂಥದ್ದೇ, ಅರ್ಥ ಆಗಿರುತ್ತೆ ಕೂಡ. ಯಾರ್ಯಾರು ದೊಡ್ಡ ಸಾಧನೆಗಳನ್ನ ಮಾಡಿರುತ್ತಾರೋ ಅವರನ್ನ ಹಿಂಬಾಲಿಸಿ ನೋಡಿದರೆ ಬಹುಶಃ ಅವರ ಒಂದು ಕಷ್ಟ ಕಾರ್ಪಣ್ಯಗಳು ಅವರು ಜೀವನ ಪರ್ಯಂತ ಎಷ್ಟರ ಮಟ್ಟಿಗೆ ಸ್ವೀಕಾರ ಮಾಡಿಕೊಂಡ್ರು, ಅವರು ಸಾಧನೆ ಮಾಡುವಾಗ ಅವ್ರಿಗೆ ಎಷ್ಟರ ಮಟ್ಟಿಗೆ ಅಡ್ಡ ಆತಂಕಗಳು ಬಂದವು, ಇವೆಲ್ಲ ನಾವು ಓದ್ಕೋಬೇಕಾಗತ್ತೆ. ಬರೀ ಅವ್ರು ಯಾವುದೋ ಒಂದು ಉನ್ನತ ಸ್ಥಾಯಿಯಲ್ಲಿ ಇದ್ದದ್ದನ್ನು, ಉನ್ನತ ಮಟ್ಟದ ಇದ್ದದ್ದನ್ನ ಕಲ್ಪಿಸಿಕೊಂಡು ಯಾವುದೋ ಒಂದು ಊಹಾಪೋಹಗಳಿಗೆ ನಾವು ಮನಸ್ಸನ್ನು ಕೊಟ್ಟಿದ್ದೆ, ಆದರೆ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಒಂದು ಮಾತು, ಅದು ಕೆಟ್ಟದ್ದ ಕೇಳ್ತಾರೋ ಒಟ್ಟಾರೆ ಒಳ್ಳೆದ ಕೇಳ್ತಾರೋ ಗೊತ್ತಿಲ್ಲ. ಏನದು ಹೆಣ್ಣಿಗೆ ಹಠ ಇರಬಾರ್ದು, ಗಂಡಿಗೆ ಚಟ ಇರಬಾರ್ದು ಅಂತ ಬಹುಶಃ ಇದನ್ನ ಒಬ್ಬರೇ ಇಟ್ಕೋಬೇಕು. ಯಾವುದ್ರಲ್ಲಿ ಇಟ್ಕೋಬೇಕು ಅಂದ್ರೆ ಈಗ ಹೇಳಿದ್ರಲ್ಲ ಶ್ರಮ, ಅದಕ್ಕೆ ಇಟ್ಕೊಳ್ತಕ್ಕಂತಹದ್ದು, ಶ್ರದ್ಧೆಗೆ ಇಟ್ಕೊಳ್ತಕ್ಕಂತಹದ್ದು, ಏನು ನಾನು ಇದನ್ನ ಸಾಧಿಸೋ ತನಕ ಬಿಡೋದಿಲ್ಲ ಅನ್ನೋ ಹಠ ಇಟ್ಕೋಬೇಕು. ಎಲ್ಲಿ ಅಂತಂದ್ರೆ ನಿಮ್ಮ ಚಟ ಏನಾಗ್ಬೇಕಂತಂದ್ರೆ ಯಾವುದಕ್ಕಾಗಿ ಎಷ್ಟು ಸಮಯವನ್ನ ಏನು ಬರುತ್ತೋ ಅಷ್ಟೇ, ಬೇರೆ ಇನ್ಯಾವುದು ಅಲ್ವೇ ಇಲ್ಲ, ಅಷ್ಟಕ್ಕೆ ನಾನು ಸೀಮಿತವಾಗಬೇಕು ಅನ್ನೋ ಸಂಕಲ್ಪವನ್ನ, ದೃಢ ಸಂಕಲ್ಪವನ್ನ ಇಟ್ಕೊಂಡು ಮಾಡಿದ್ರೆ ರಾವಣ ಅಂದ ಕೂಡಲೇ ನಮಗೇನು ಗೋಚರ ಆಗೋದು, ಬರೀ ಕೆಟ್ಟವ ಅಥವಾ ಕಾಮುಕ ಈ ಥರದ್ದು ಏನೋ ಗೋಚರ ಆಗತ್ತೆ. ನಾವು ಏನು ಇಲ್ಲಿ ತೆಗೆದುಕೊಳ್ಬೇಕಂತಂದ್ರೆ ಒಬ್ಬರಲ್ಲಿ 6 ಗುಣಗಳಿರ್ತವೆ. ಆ 6 ಗುಣಗಳಲ್ಲಿ ನಮಗೆ ಬೇಕಾಗಿರತಕ್ಕಂತಹ ಒಳ್ಳೆಯದು ಒಂದಿದ್ದರೆ ಆ ಒಂದನ್ನ ಸ್ವೀಕಾರ ಮಾಡ್ಕೋಬೇಕು, ನಾವು ತೆಗೆದುಕೋಬೇಕು. ಇನ್ನು ಉಳಿದದನ್ನ ನಮಗೆ ಬೇಕಾಗಿಲ್ಲ, ಬಿಟ್ಟು ಮುನ್ನಡೆಯಬೇಕು. ಹಾಗೆ ರಾಮನಲ್ಲಿರ್ತಕ್ಕಂತಹದ್ದು ನೀವೇನಾದರೂ ಕೇಳಿಸ್ಕೊಂಡ್ರೆ ಆ ಗುಣಗಳು ಅಂತ ಅದ್ಭುತವಾಗಿರತಕ್ಕಂತಹ ಗುಣಗಳು ಆತನಲ್ಲಿ ಇದ್ದದ್ದು. ಏನು ಅಂತಂದ್ರೆ ಆತ ತ್ರಿಕಾಲ ಸಂಧ್ಯಾ ವಂದನೆ ಮಾಡ್ತಾ ಇದ್ದನಲ್ಲ, ಆ ತ್ರಿಕಾಲ ಸಂಧ್ಯಾ ವಂದನೆ ಪ್ರಾತಃ ಕಾಲ, ಮಾಧ್ಯಾಹ್ನಿಕ ಕಾಲ, ಸಾಯಂಕಾಲ 3 ಕಾಲಗಳು ಆತನಿಗೆ ಏನು ಅಡ್ಡ ಆತಂಕ ಬಂದರೂ ಕೂಡ ಆತ ಎಳ್ಳಷ್ಟು ಕೂಡ ಆತನ ವಿಕಲ್ಪ ಮಾಡಿಕೊಳ್ಳದೆ ಆತನ ಸಂಕಲ್ಪ ಪ್ರಕಲ್ಪವಾಗಿ ನಿವಾರಣೆ ಮಾಡ್ಕೊಳ್ತಿದ್ದ. ಅಂದ್ರೆ ಅದನ್ನ ನಿಭಾಯಿಸ್ತಾ ಇದ್ದ. ಎಷ್ಟೇ ತರದ್ದು ಒಂದು ನೀರಿಲ್ಲ ಅಲ್ಲಿ, ಒಟ್ಟಾರೆ ಸೂರ್ಯನಿಗೆ ಹರಕೆ ಕೊಡಬೇಕಾದ್ರೆ ಏನು, ಅಲ್ಲಿ ನೀರೇ ಪ್ರಧಾನವಾಗಿ ಬೇಕಾಗಿರುವಂಥದ್ದು. ಅಂತಹ ಸಂಧ್ಯಾವಂದನ ಸಂದರ್ಭದಲ್ಲಿ ಆತ ಮರಳುಗಾಡಲ್ಲಿ ನಿಂತಿದ್ದಾನೆ. ಅಲ್ಲಿ ಏನು ಮಾಡಿದ್ರು ಕೂಡ 106 ಕಿಲೋಮೀಟರ್ ನೀರು ಕಾಣ್ತಾ ಇಲ್ಲ. ಇನ್ನು ಸಾಯಂಕಾಲ, ಸಂಜೆ, ಗೋಧೂಳಿ ಲಗ್ನ, ಸೂರ್ಯನಿಗೆ ಅರ್ಘ್ಯ ಕೊಡಬೇಕು, ನೀರಿಲ್ಲ. ಏನು ಮಾಡೋದು? ಒಟ್ಟಾರೆ ನಾನು ಸಂಧ್ಯಾವಂದನೆ ಮಾಡಿಯೇ ತಿರ್ಬೇಕು, ಇದು ಹಠ. ಈ ಹಠ ನಮಗ್ ಬರಬೇಕು. ಆವಾಗ ಅದಕ್ಕೆ ಹೇಳ್ತಾನೆ, ಮನಸ್ಸು ಮಾತುಗಳೆರಡು ಒಂದೇ ಲೋಕದ ವಸ್ತು, ಮನವನ್ನರಳಿಸುವ ಕಲೆಗೆ ಮಾತಿಗುಂಟು, ನಮ್ಮ ಮಾತಿಗೂ ಆತ ಹಿಗ್ಗುವುದುಂಟು ಅಂತ. ಅದಕ್ಕಾಗಿ ಭಗವಂತ ಸಂಪ್ರೀತನಾಗ್ಬೇಕಾದ್ರೆ ಅಯ್ಯ ನಾನಿರ್ತಕ್ಕಂಥ ಸ್ಥಿತಿ ಇದೇ ಆಗಿದೆ,
ನನಗೆ ಈ ಸ್ಥಿತಿ ನೀನು ಬಹುಶಃ ನಿರ್ಮಾಣ ಮಾಡಿದೆಯೇನೋ, ನನಗೆ ಪರೀಕ್ಷೆ ಮಾಡ್ಲಿಕ್ಕೆ ಇದು ನಿರ್ಮಾಣ ಮಾಡಿದೆಯೇನೋ ಅಂತ ಹೇಳಿ ಆ ಮರಳನ್ನೇ ತೆಗೆದುಕೊಂಡು ಇದನ್ನೇ ನೀರು ಅಂತ ಸ್ವೀಕಾರ ಮಾಡೋ ಅಂತೇಳಿ ಅರ್ಘ್ಯವನ್ನ ಮರಳಿಂದ ಕೊಡ್ತಾರ್ರಿ. ಒಟ್ಟಾರೆ ನಾವು ನೀರಿಲ್ಲ ಬಿಡು ಅಂತೇಳಿ ಸಮುಜಾಯಿಸಿ ಕೊಟ್ಕೊಂಡು ತಪ್ಪಿಸ್ಕೊಳ್ಳೋ ಹಾಗಿಲ್ಲ. ಒಟ್ಟಾರೆ ಇದು ಹಠ ಅಂತಂದ್ರೆ ಅವನು ಎಷ್ಟೋ ಸೋಲುಗಳನ್ನ ಕಂಡ, ಎಷ್ಟೋ ತರಹದ ಅವಮಾನಗಳನ್ನ ಅನುಭವಿಸ್ದ. ಆವಾಗ ಒಂದ ಸಲ ಹಠಕ್ಕೆ ಬಿದ್ದುಬಿಟ್ಟವ. ಓಂ ಬ್ರಹ್ಮದೇವಾಯ ನಮಃ, ಓಂ ಬ್ರಹ್ಮದೇವಾಯ ನಮಃ, ಓಂ ಬ್ರಹ್ಮದೇವಾಯ ನಮಃ ಅಂತ ತಪಸ್ಸಿಗೆ ಕೊಡುತ್ತ ಬಿಟ್ಟ. ಏನು ಮಾಡಿದ್ರು ಬ್ರಹ್ಮದೇವ ಬರಲಿಲ್ಲ. ಇನ್ನು ಅವನೇನ್ ಮಾಡಿದ ಗೊತ್ತಾ? ಯಜ್ಞವನ್ನ ಪ್ರಾರಂಭಿಸಿದ. ಯಜ್ಞವನ್ನ ಪ್ರಾರಂಭಿಸಿ ಅವನ ಒಂದೊಂದು ಶಿರಸ್ಸನ್ನು ಕೂಡ ಕತ್ತರಿಸಿ ಆ ಯಜ್ಞಕ್ಕೆ ಅರ್ಪಣೆ ಮಾಡ್ತಾ ಬಂದ. ಬ್ರಹ್ಮನಿಗೆ ಭಯವಾಯ್ತು. ಓಹೋ, ಏನಪ್ಪ ಇದೀಗ ನಡೀತಾ ಇದೆ ಅಂತ. ಎಲ್ಲಾ 9 ತಲೆಗಳು ಕೂಡ ಒಂದೊಂದಾಗಿ ಆ ಯಜ್ಞಕ್ಕೆ ಅರ್ಪಣೆ ಮಾಡ್ತಾ ಇದ್ದಾನೆ. ಇನ್ನು ಕೊನೆಯದಾಗ ಒಂದಿದೆ, ಅದನ್ನ ತೆಗಿಬೇಕು. ಅಷ್ಟಲ್ಲಿ ಬ್ರಹ್ಮದೇವ ಬರ್ತಾನೆ, ಪ್ರತ್ಯಕ್ಷನಾಗ್ತಾನೆ. ಅಯ್ಯ ತಾಳು, ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ, ಏನು ಬೇಕು ಕೇಳು. ಏನಿಲ್ಲ ಸ್ವಾಮಿ, ನನಗೆ ಚಿರಂಜೀವಿತನವನ್ನ ಕರುಣಿಸಿಕೊಡು ಅಂತ ಹೇಳ್ತಾನೆ. ನಾನು ಚಿರಂಜೀವಿ ಆಗಿರ್ಬೇಕಿಲ್ಲಿ, ಅದನ್ನ ಕರುಣಿಸಿಕೊಡು ಅಂತ ಕೇಳ್ತಾನೆ. ಅದು ಸಾಧ್ಯವಿಲ್ಲ ರಾವಣ, ನೀನು ಅದನ್ನು ಬಿಟ್ಟು ಬೇರೆ ಏನಾದ್ರೂ ಕೇಳು ಅಂತಂದಾಗ, ಸರಿ ಹೇಗಿದ್ರು ಕೂಡ ಈ ಒಂದು ಲೋಕದಲ್ಲಿ ಸಾಧ್ಯವಾದಷ್ಟು ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಅಂತಂದ್ರೆ ಎಲ್ಲರೂ ಕೂಡ ಸಂಹಾರ ಮಾಡಬಹುದು, ಮಾನವ ಒಬ್ಬ ಬಿಟ್ಟು ಅಂತ ಹೇಳಿ. ಆಗ ಅವನು ಪಡೆದದ್ದು ನಿಮಗೆಲ್ಲ ಗೊತ್ತಿರೋ ಹಾಗೇನೆ ದೇವತೆಗಳಿಂದಲೋ ಮತ್ತೆ ರಾಕ್ಷಸರಿಂದಲೋ ಇವರಿಂದ ಯಾರಿಂದ ಸಾವು ಬರಬಾರದು ಅಂತ ಹೇಳಿ ಕೂಡ ಒಂದ್ಸಲ ಕೇಳ್ಕೊಳ್ತಾನೆ. ಆಯ್ತು, ಬ್ರಹ್ಮದೇವ ಹಾಗೇನೆ ಅವನಿಗೆ ವರವನ್ನು ಕೊಟ್ಟು ಹೊರಡ್ತಾನೆ. ಅವನ ಖುಷಿಯಿಂದ ಇನ್ನ 3 ಲೋಕಕ್ಕೂ ಕೂಡ ಅವನು ಏನು ಬೇಕೋ ಮಾಡ. ಒಟ್ಟಾರೆ ನಾನು ಹೇಳ್ತಿರೋದು, ನೀವು ಒಳ್ಳೆಯದನ್ನ ಮಾಡಬೇಕಾದ್ರೂ ಏನನ್ನಾದ್ರೂ ಕೂಡ ಹಠ ಮಾಡಿದ್ರೆ, ರಾವಣನ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಹಾಗಂತೇಳಿ ರಾವಣ ಮಾಡಿದ್ದನ್ನೇ ಮಾಡೋದಲ್ಲ. ಅವನು ಸಾಧಿಸಲಿಕ್ಕೆ ಹೊರಟಾಗ ಎಷ್ಟು ಅಡ್ಡ ಆತಂಕಗಳು ಬಂದರೂ ಕೂಡ ಅದರ ಬೆನ್ನಟ್ಟಿ ಅವನು ಸಾಧಿಸ್ಕೊಂಡೇ ತೀರ್ಥ. ಬ್ರಹ್ಮ ಬರೋ ತನಕ, ಇಲ್ಲಿಗೆ ನೀವು ನೋಟ್ ಮಾಡ್ಕೋಬೇಕು, ಬ್ರಹ್ಮ ಬರೋ ತನಕ ಅವ ಬಿಡ್ಲಿಲ್ಲ. ಅಷ್ಟು ಹಠವನ್ನ ಅವನು ಇಟ್ಟುಕೊಂಡು ಆ ತಪಸ್ಸನ್ನ ಆಚರಣೆ ಮಾಡದ ಅವ. ಅಂತಹ ರಾವಣ ಏನೆಲ್ಲ ಕೂಡ ಮಾಡ್ತಾನೆ. ನಿಮಗೆ ಗೊತ್ತಿರಬಹುದು, ನವಗ್ರಹಗಳನ್ನ ಮೆಟ್ಟಲಾಗಿ ಮಾಡಿಕೊಂಡ, ಇನ್ನೊಂದು ಮಾಡಿಕೊಂಡ, ನವಗ್ರಹಗಳನ್ನ ಬೋರಲಾಗಿ ಮಾಡಿಕೊಂಡ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಅವನು ತಪಸ್ಸು ಎಷ್ಟು ಫಲಿಸ್ತು ಅಂತ. ತಪಸ್ಶಕ್ತಿ ನಿಮ್ಗೆ ಏನು ಬೇಕಾದ್ರೂ ಕೊಡ್ಲಿಕ್ಕೆ ಸಾಧ್ಯವಿದೆ. ಇನ್ನ ಎಲ್ಲರಿಗೂ ತೋರಿಸ್ಲಿಕ್ಕೋಸ್ಕರ ಅವನು ಹಾಗೆ ಮಾಡ್ತಾ ಇದ್ದ. ಒಂದು ಸಲ ನಾರದ ಬಂದ. ನಾರದ ಪ್ರತ್ಯಕ್ಷನಾಗಿ, ನಮಗ ಅಹಂಕಾರ ಬಂದ್ರೆ, ವಿನಯ ಇದ್ದಾಗ, ವಿದ್ಯೆ ಇದ್ದಾಗ, ಶ್ರದ್ಧೆ ಇದ್ದಾಗ, ನಮಗೆ ಹಠ ಇದ್ದಾಗ ಎಲ್ಲವನ್ನೂ ಸಂಪಾದನೆ ಮಾಡ್ಕೊಂಡಿದ್ವಿ. ಆಕಸ್ಮಿಕ ಇದರ ಮಧ್ಯೆ ನಮಗೆಲ್ಲಾದ್ರೂ ಒಂದು ಸ್ವಲ್ಪ ಅಹಂಕಾರ ಬಂತು ಅಂದ್ರೆ ಕಥೆ ಏನಾಗುತ್ತೆ ಅಂತ. ಆ ಕಥೆ ಏನಾಗುತ್ತೆ ಅಂತಂದ್ರೆ, ಅಲ್ಲಿ ಪ್ರವೇಶವಾಗ್ತಕ್ಕಂತಹದ್ದು ನಾರದ ನೀನು ರಾವಣನಿಗೆ ಹೊಗಳ್ತಾ ಇದ್ದಾನೆ. ಅವನು ಬಲೆ ತುಂಬಾ ಖುಷಿಯಿಂದ ಎಲ್ಲಾ ಲೋಕಗಳಿಗೂ ಸಾರುತ್ತಾನೆ. ಬಹುಶಃ ದೇವತೆಗಳೇ ಅವನ ವಶವಾಗ್ತಾರೆ. ಬಹುಶಃ ಕಲ್ಲೋಲವಾಗುತ್ತೆ. ಒಬ್ಬ ರಕ್ಕಸ ಈ ರೀತಿಯಾಗಿ ನವಗ್ರಹಗಳನ್ನೇ ಮೆಟ್ಟಲಾಗಿ ಮಾಡಿಕೊಂಡಿದ್ದಾನೆ ಅಂತ ಇನ್ನೆಷ್ಟು ಇರಬೇಕು ಆ ತಪಶಕ್ತಿ ಅಂತ. ಹಾಗಾಗಿ ಇಲ್ಲಿ ನಾರದ ಪ್ರವೇಶವಾಗಿದ್ದೇ ಇವನ ಅಹಂಕಾರವನ್ನ ಮುರಿಲಿಕ್ಕೆ ಅಂತ ರಾವಣನಿಗೆ ಗೊತ್ತಿರೋದಿಲ್ಲ. ಅವನನ್ನು ಹೊಗಳ್ತಾನೆ, ಬಲೆಯಪ್ಪ ನೀನು ತುಂಬಾ ತಪಸ್ವಿ, ಸಾಧಿಸಿಬಿಟ್ಟಿರಿ ಅಂತ. ಒಂದು ಸಲ ಹೀಗೆ ನವಗ್ರಹಗಳ ಮೇಲೆ ಅಂದ್ರೆ ಬೋರ್ಲಾಗಿ ಮಲಗಿಸಿರುತ್ತಾನೆ. ಅವರ ಬೆನ್ನಿನ ಮೇಲೆ ಹೆಜ್ಜೆ ಹಿಡಿತಾ ಅವನ ಸಿಂಹಾಸನದ ಮೇಲೆ ಕುಳಿತುಕೊಳ್ತಾನೆ ರಾವಣ. ಈ ಸನ್ನಿವೇಶವನ್ನ ನಾರದ ನೋಡುತ್ತಾನೆ. ಮತ್ತೆ ಇನ್ನೊಂದು ದಿವಸ ಇದೇ ತರಹದ ಬಂದಾಗ, ಈ ಸನ್ನಿವೇಶ ಮಾಡಿದಾಗ ನಾರದ ರಾವಣನ ಕುರಿತು, ಇದು ನಿನಗೆ ಶೋಭೆ ಅಲ್ಲ, ಅವರನ್ನ ಏನು ಬೋರ್ಲ್ ಮಾಡಿ ಮಲಗಿಸೋದು ಕರೆಕ್ಟ್ ಅಲ್ವಲ್ಲ, ನೀನು ಅವರನ್ನ ಉಲ್ಟಾ ಮಾಡಿ ಮಲಗಿಸಿ, ಅಂದ್ರೆ ಅವರ ಹೊಟ್ಟೆ ಮೇಲೆ ನಡೆಯಬೇಕು ನೀನು. ಯಾಕಂದ್ರೆ ಅವರು ಕೂಡ ನೋಡ್ಬೇಕಲ್ಲ ಇದನ್ನ. ಹೌದೌದು, ನನ್ನ ಪರಾಕ್ರಮಕ್ಕೆ, ನನ್ನ ಶಕ್ತಿಗೆ ಬಹುಶಃ ನಾನು ಇವರನ್ನ ಹಂಗಾತ ಮಲಗಿಸಿ ಅವರ ಹೊಟ್ಟೆ ಮೇಲೆ ನಡೆಯಬೇಕು ಅಂತಕ್ಕಂಥ ಅದನ್ನ ಮಾಡಿಕೊಳ್ಳುತ್ತಾನೆ. ಇಲ್ಲಿ ಶನಿ ಇದ್ದಾನೆ ನೋಡುದಪ್ಪ. ಆ ಶನಿ ಏನ್ ಮಾಡ್ತಾನೆ ಅಂತಂದ್ರೆ, ಈ ರೀತಿ ಅವನ ಹೊಟ್ಟೆ ಮೇಲೆ ನಡೆದಾಗ ಶನಿಯ ದೃಷ್ಟಿ ರಾವಣನ ಮೇಲೆ ಬೀಳುತ್ತೆ. ಅದೇ ಶನಿನ ಮಲಗಿಸಿದ್ದಾಗ ಅವನ ದೃಷ್ಟಿ ಕೆಳಕ್ಕೆ ಇತ್ತು. ಅದೇ ಅವನ ಹೊಟ್ಟೆ ಮೇಲೆ ನಡೆಯುವಾಗ ಅವನ ದೃಷ್ಟಿ ರಾವಣ ಮೇಲೆ ಬಿದ್ದಾಗ ಅಲ್ಲಿಂದ 6 ತಿಂಗಳಿಗೆ ಅಧಃಪತನವಾಗ್ತಾನೆ. ರಾವಣ ನಿರ್ನಾಮ ಆಗ್ತಾನೆ. ಅಂದ್ರೆ ಶನಿಯ ದೃಷ್ಟಿ ಎಷ್ಟು ಕೆಲಸ ಮಾಡುತ್ತೆ ಅನ್ನಲಿಕ್ಕೆ ಹೇಳ್ತಾ ಇದ್ದೇನೆ. ಒಂದನೇದು. ಆಮೇಲೆ ಅಹಂಕಾರ ನಮಗೆ ಬಂದ್ರೆ ಏನಾಗುತ್ತೆ ಅನ್ನೋದು ಕೂಡ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ.
ಶ್ರದ್ಧೆ ನಮಗೆ ಬರತಕ್ಕಂತಹದ್ದು. ಪರಿಶ್ರಮ ಅಂತ ನಾವು ಹಾಕಿದಾಗ ನೀವು ಯಾವುದರಲ್ಲಿ ಹೋಗಿದ್ದೀರಲ್ಲಿ, ಎಲ್ಲಿ ಸೋತಿದ್ದೀರಲ್ಲಿ, ಸೋತಿದ್ರು ಕೂಡ ಮತ್ತೂ ಕೂಡ ನಾವೇನಾದ್ರೂ ಅಧಪತನ ಹೋಗ್ತಾ ಇದೀವಿ ಅಂತ ನಮಗೆ ಗೊತ್ತಾದ್ರೆ ಅಲ್ಲಿ ನೀವು ಒಂದು ಹಠವನ್ನ ಮಾಡದೆ ನಿಮ್ಮ ಒಂದು ಶ್ರದ್ಧೆನ ತೋರಿಸಿದ್ರೆ ಗೆದ್ದೇ ಗೆಲ್ತೀರಿ, ಬರೆದಿಟ್ಕೊಳ್ಳಿ. ಅದ್ರ ಒಂದು ನೆನಪಿರ್ಲಿ, ಅಪ್ಪಿತಪ್ಪಿಯೂ ಕೂಡ ನಮ್ಮ ಒಳಗಡೆ ಒಂದಷ್ಟು ಕೋಪ ಬಂದ್ರೂ ಪರವಾಗಿಲ್ಲ, ಸಹಿಸಿಕೊಳ್ಳಬಹುದು. ಆದರೆ ಮೋಸ ನಿನ್ನ ಹುನ್ನಾರದ ನಡೆಯಬಾರದು ಅಂತ ಹೇಳುತ್ತೆ. ಜೊತೆಗೆ ನಿನಗೆ ಅಹಂಕಾರ ಯಾವುದೇ ಕಾರಣಕ್ಕೂ ಎಲ್ಲಿಯೂ ಕೂಡ ಬರಬಾರದು ಅಂತಕ್ಕಂಥದ್ದನ್ನ ರಾವಣನ ಸನ್ನಿವೇಶ ತೋರಿಸುತ್ತೆ. ಅಂತಹ ರಾವಣನಿಗೆ 64 ವಿದ್ಯೆ ಗೊತ್ತು. ಇದೆಲ್ಲ ಹೇಗೆ ಕಲಿತವನು? ಹಠದಿಂದಲೇ ತಾನೇ ಕಲಿತ, ಶ್ರದ್ಧೆಯಿಂದ ತಾನೇ ಕಲಿತ. ಆಮೇಲೆ ಅವನಿಗೆ ಬೇರೆ ಅಹಂಕಾರ ಬಂದಾಗ ಅಹಂಕಾರವನ್ನು ಮುರಿಯಲಿಕ್ಕೆ ಇನ್ನು ಮಹಾನುಭಾವನಾಗಿರತಕ್ಕಂತಹ ಆ ಒಂದು ಮಹಾವಿಷ್ಣು ಮಾನವನಾಗಿ ರಾಮನಾಗಿ ಭೂಮಿಗೆ ಬರಬೇಕಾಯ್ತು. ಅದೆಲ್ಲ ಬೇರೆ. ಅದಕ್ಕೆ ರಾವಣನ ನಾವು ಆದರ್ಶವಾಗಿ ತೆಗೆದುಕೊಳ್ತೀವಿ ಅಂತಂದ್ರೆ ಒಂದಷ್ಟು ಒಳ್ಳೆಯ ಗುಣಗಳಿದಾವಲ್ಲ ಆತನ ಹತ್ರ, ಅದನ್ನ ನಾವು ಆಯ್ಕೆ ಮಾಡಿಕೊಂಡ್ರೆ ಮರಳಿಂದ ಅರ್ಗೆ ಕೊಡೋದು ತಮಾಷೆನ, ಅಂದ್ರೆ ನಮ್ಮ ಶ್ರದ್ಧೆ ಎಷ್ಟಿರ್ಬೇಕು ಲೆಕ್ಕ ಮಾಡ್ಕೊಳ್ಳಿ. ಆ ಮರಳು ಕೂಡ ನೀರಾಗಿ ಮಾರ್ಪಾಟಾಗತ್ತೆ, ಅಷ್ಟು ಶ್ರದ್ಧೆ ನಮ್ಮ ಒಳಗಡೆ ಇರಬೇಕು. ಇಂತಹ ಶ್ರದ್ಧಾವನ್ ಲಭತೆ, ಈ ಶ್ರದ್ಧೆಯಿಂದ ಈ ಹಠದಿಂದ ನಮ್ಮನ್ನು ನಾವು ಹೇಗೆ ಬೇಕೋ ಹಾಗೆ ನಿರ್ಮಾಣ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿದೆ. ಇವತ್ತಿನ ಕಾಲಕ್ಕೆ ಮಂತ್ರಿ, ಆಮೇಲೆ ಪ್ರೆಸ್ಟೀಜ್, ಇನ್ನು ಬೇಕಾದಷ್ಟು ಯಾವ್ದ್ಯಾವ್ದು ಇದಾವಲ್ಲ ಅವರೆಲ್ಲ ಕೂಡ ಪ್ರಥಮ ಹೆಜ್ಜೆಯಿಂದ ಪ್ರಾರಂಭಿಸಿದವ್ರೆ. ಆ ಪ್ರೆಸ್ಟೀಜ್ ಅಂತ ಹೇಳಿ ಜ್ಞಾಪಕ ಮಾಡಿಕೊಂಡು ಅವರದೇ ಆಗಿರತಕ್ಕಂಥದ್ದು 20 ವರ್ಷಗಳ ಹಿಂದೆ ಏನು ಪೇಪರ್ ಹುಟ್ಟಾಕಿದ್ರೋ, ಏನು ಆ ಸಂಸ್ಥೆನ ಹುಟ್ಟಾಕಿದ್ರೋ ಅಲ್ಲಿ ಏಳು ಬೀಳಿಲ್ಲ, ಅಷ್ಟಿಷ್ಟಿಲ್ಲ, ಅಷ್ಟು ಕಷ್ಟಗಳು ಎಷ್ಟು ಅಂತಂದ್ರೆ ಬೇಕಾದಷ್ಟೇ ಸವಾಲುಗಳು ಅವ್ರ ಮುಂದೆ ಎದುರಾಗಿದ್ದಾವೆ. ಇವತ್ತು ಅವ್ರು ಯಾವುದೋ ಲೆವೆಲ್ ಇದ್ದಾರೆ, ನಿಮಗೆ ಅಷ್ಟೇ ಕಾಣುತ್ತಾ ಇದೆ. 20 ವರ್ಷಗಳಿಂದ ಆ ನೋವಿದೆ. ನಿಮಗೆ ಎಷ್ಟು ಏಜ್ ಬರೆದಿಟ್ಕೊಡಿ, ಇನ್ನು 20 ವರ್ಷಗಳ ನಾನು ಇದಾಗಬೇಕು ಅಂತ ಬರೆದಿಟ್ರೆ ಅದಕ್ಕೆ ಹಠ ಮತ್ತು ಶ್ರದ್ಧೆ ಇವುಗಳನ್ನ ನಿಮ್ಮ ಜೊತೆ ಗೂಡಿಸ್ಕೊಂಡು 2 ಆಭರಣದ ಮಾಡಿಕೊಂಡು, ಅಥವಾ ನಿಮ್ಮ 2 ನೇತ್ರಗಳಾಗಿ ಮಾಡಿಕೊಂಡು, ಅಥವಾ ನಿಮ್ಮ 2 ಕಿವಿಗಳಾಗಿ ಮಾಡಿಕೊಂಡು ಬಾಯಿ ಒಂದೇ ಮಾಡ್ಕೊಳ್ಳಿ. ಯಾಕಂದ್ರೆ ಕಡಿಮೆ ಮಾತಾಡಿ ಕೆಲಸ ಜಾಸ್ತಿ ಮಾಡಿ, ಆವಾಗ ನೀವು ಅಂದುಕೊಂಡಿದ್ದು ಸಾಧನೆ ಮಾಡಿಯೇ ತೀರ್ತೀರಿ ನನ್ನ ಪ್ರೀತಿಯ ಬಂಧುಗಳು. ಖಂಡಿತವಾಗ್ಲೂ ಗುರುಗಳೇ, ನಮ್ಮ ಒಂದು ಯಶಸ್ಸಿನ ಹಿಂದೆ ಈ ಒಂದು ಶ್ರದ್ಧೆಯ ಜೊತೆಗೆ ಶ್ರಮ ಅನ್ನೋಂಥದ್ದು ಎಷ್ಟು ಮುಖ್ಯವಾಗಿರುತ್ತೆ. ಜೊತೆಗೆ ನಾವು ಎಲ್ಲೋ ಒಂದು ಕಡೆ ಹೆಣ್ಮಕ್ಳಿಗೆ ಹಠ, ಗಂಡ್ಮಕ್ಳಿಗೆ ಚಟ ಇರಬಾರ್ದು ಅಂತ ಹೇಳಿದ್ರಿ. ನಮ್ಮ ಹಠ ಯಾವ ರೀತಿ ಇರಬೇಕು, ನಮ್ಮ ಕೆಲಸವನ್ನ ಸಕ್ಸಸ್ ಮಾಡ್ಕೊಳ್ಳೋದ್ರಲ್ಲಿ ಹೇಗೆ ಫೋಕಸ್ ಮಾಡಬೇಕು ಅಂತ ನಮಗೆ ಬ್ರಹ್ಮ ಪ್ರತ್ಯಕ್ಷ ಆದಂತಹ ಒಂದು ಕಥೆನ ಕೂಡ ಹೇಳಿದ್ರಿ. ಅದನ್ನ ಕೇಳಿದಾಗ ನಿಜವಾಗ್ಲೂ ನಾವು ಯಾವ್ದಾದ್ರು ಒಂದು ಕೆಲಸಕ್ಕೆ ಪ್ರಯತ್ನ ಮಾಡಿದ್ರೆ ನಮ್ಮ ಒಂದು ಎಫರ್ಟ್ 100% ಅದ್ರ ಮೇಲೆ ಹೇಗಿರ್ಬೇಕು ಅಂತ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಅದ್ಭುತವಾಗಿರುವಂತಹ ಮಾಹಿತಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ಇವತ್ತಿನ ವಿಡಿಯೋವನ್ನ ಮುಗಿಸುವಂತಹ ಸಮಯ ಆಗಿದೆ. ಮತ್ತೊಂದು ಹೊಸ ವಿಚಾರದೊಂದಿಗೆ ತಮ್ಮನ್ನ ಭೇಟಿ ಮಾಡ್ತೀನಿ. ನಮಸ್ಕಾರ.